ಈ ದೇಶದ ಮಾಜಿ ಪ್ರಧಾನಿ ಬಾಬು ಜಗಜೀವನ್ ರಾಮ್ರವರ 119ನೇ ಜನ್ಮದಿನೋತ್ಸವವನ್ನು ರಾಷ್ಟ್ರಾದ್ಯಂತ ಆಚರಿಸಲಾಗ್ತಾಯಿದೆ. ಅದರಲ್ಲೂ ಮೈಸೂರಿನಲ್ಲಿ ಈ ದಿನ ರೈಲ್ವೆ ಸ್ಟೇಷನ್ ಇರ್ತಕ್ಕಂಥ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಸನ್ಮಾನಿಸಿ ಹಿರಿಯ ಶಾಸಕರು, ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆದಂಥ ಡಿ ದೇವೇಗೌಡರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅವರು ಪುಷ್ಪಾರ್ಚನೆ ಮಾಡಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಈ ಕಾರ್ಯಕ್ರಮ ಇಲ್ಲಿಂದ ಕಲಾಮಂದಿರದವರೆಗೆ ಕಾಲ್ನಡಿಗೆ ನಡ್ಕೊಂಡು ಹೋಗಿ ಕಲಾಮಂದಿರದಲ್ಲಿ 11-11:30 ಗಂಟೆಗೆ ಇವರ ಕುರಿತು ದೊಡ್ಡ ಒಂದು ಸಮಾರಂಭ ನಡೀತಾ ಇದೆ. ಅವರ ಸಂದೇಶ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಅವರು ಜಾತ್ಯತೀತ ರಾಷ್ಟ್ರಗಳಾಗಬೇಕು, ದಲಿತರು ವಿದ್ಯಾವಂತರಾಗಿ ಶಿಕ್ಷಣ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಈ ಮೂರಲ್ಲೂ ಕೂಡ ದಲಿತರು ಮುಂದೆ ಬರಬೇಕು ಅಂತ ಹೇಳಿ ಅವ್ರ ಹೋರಾಟ ಇತ್ತು. ಆ ಹೋರಾಟದ ಪ್ರಕಾರ ಎಲ್ಲವೂ ನಡೀತಾ ಇದೆ. ಅದರಲ್ಲೂ ಕರ್ನಾಟಕ ಸರ್ಕಾರ ಆ ನಿಟ್ಟಿನಲ್ಲೇ ಎಲ್ಲ ಯೋಜನೆಗಳು ಹಾಕ್ಕೊಂಡು ಬಡವರ ಬಗ್ಗೆ, ದಲಿತರ ಬಗ್ಗೆ ಮತ್ತು ನಿರುದ್ಯೋಗಿಗಳ ಬಗ್ಗೆ, ರೈತರ ಬಗ್ಗೆ ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಸೊ ನಡೀತಾ ಇದೆ. ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಬಂದಿದೆ. ಅದು ಯಾಕೆಂದರೆ ಆ ಕಾಲದಲ್ಲಿ ಬರಗಾಲ ಇತ್ತು. 60s 70sನಲ್ಲಿ ಭಾಳ 60ರ ದಶಕದಲ್ಲಿ ಭಾಳ ಇತ್ತು. ಆ ದೇಶದಲ್ಲಿ PL 480 ಅಂತ ಒಂದು ಆ 480ನಲ್ಲಿ ಬೇರೆ ದೇಶಗಳಿಂದ ನಾವು ದವಸಧಾನ್ಯಗಳು ತರಿಸ್ಕೋ ಸ್ಟೇಜ್ ಇತ್ತು. ಅವರು ಯಾವಾಗ ಕೃಷಿ ಮಂತ್ರಿ ತಗೊಂಡ್ರು ಅನೇಕ ಸುಧಾರಣೆಗಳು ತಂದರು. ಅವರು ಕ್ರಾಂತಿನೇ ಮಾಡಿದ್ರು. ಕೃಷಿ ಕ್ರಾಂತಿ ಮಾಡಿ ಇವತ್ತಿನ ದಿವಸ ದೇಶ ಸ್ವಾವಲಂಬಿಯಾಗಿರಬೇಕಾದ್ರೆ, ಆಹಾರ ಪದ್ಧತಿಯಲ್ಲಿ ನಾವು ಸ್ವಾವಲಂಬಿಗಳಾಗಿರಬೇಕಾದ್ರೆ ಅವರು ಮೂಲ ಕಾರಣ ಅಂತೇಳಿ ನಾನೆಲ್ಲ ಚರಿತ್ರೆಯಲ್ಲ ಇಡೀ ರಾಷ್ಟ್ರ ಮತ್ತು ಎಲ್ಲ ಸಂಶೋಧನಾ ಸಂಸ್ಥೆಗಳು ಹೇಳ್ತಾ ಇದ್ದಾರೆ. ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಉಪ ಪ್ರಧಾನಮಂತ್ರಿಗಳಾಗಿ ಈ ಭಾರತ ದೇಶದ ರೈತರಿಗೆ ಹಸಿರು ಕ್ರಾಂತಿಯ ಹರಿಕಾರರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಗಜೀವನ್ ರಾಮ್ರವರು ಭಾರತ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕ. ಅವರ ಸೇವೆಯನ್ನು ಸ್ಮರಿಸುವ ಮೂಲಕ ಎಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಬದ್ಧವಾಗಿ ಎಲ್ಲ ಸಮಾಜಗಳು, ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಭಾರತ ದೇಶವನ್ನು ಮುನ್ನಡೆಸಬೇಕು, ಆರ್ಥಿಕ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು ಅಂತೇಳಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮಹಾನ್ ನಾಯಕನ ಜಯಂತ್ಯೋತ್ಸವವನ್ನು ಮೈಸೂರಿನಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈ ಜಯಂತ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥದ್ದು ಕೂಡ ನಮಗೆಲ್ಲರೂ ಕೂಡ ಒಂದು ಹೆಮ್ಮೆ. ಅವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಾಡಿಗೆ, ಈ ಜಗತ್ತಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವರ ಸಂದೇಶಗಳನ್ನು, ಅವರ ಚರಿತ್ರೆಯನ್ನು ಓದಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜಯಂತ್ಯೋತ್ಸವದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.